ಮ್ಯಾರೇಜ್ ಸೈಕಾಲಜಿಸ್ಟ್. ಈ ಒಂದು ವಿಡಿಯೋ ಮಾಡೋದಕ್ಕೆ ತುಂಬಾ ನೋವು ಆಗ್ತಿದೆ. ಸೊ ಇಟ್ಸ್ ಓಕೆ, ಬಟ್ ಆದರೂ ಮಾಡಲೇಬೇಕು. ಯಾಕಂತಂದರೆ ನಮ್ಮ ಒಂದು ಯೂತ್ಸ್ ಅಂದರೆ ನಮ್ಮ ಒಂದು ಅಡಲ್ಟ್ಸ್ ಅನ್ನೋ ಏಜಲ್ಲಿ ಹೆಂಗಿರುತ್ತೆ ಅಂತಂದರೆ ಅವ್ರಿಗೆ ಸಂಚಾರ ಮಂಚಿರುತ್ತೆ. ಸೊ ಏನು ಮಾಡಿದ್ರೆ ತಪ್ಪು, ಏನು ಮಾಡಿದ್ರೆ ಸರಿ ಅನ್ನೋದು ಅವ್ರಿಗೆ ಕಾನ್ಫಿಡೆಂಟಾಗಿ ಅವರೇ ಇರೋದಿಲ್ಲ. ಸೊ ಆಗಿದ್ದಾಗ ಅವ್ರನ್ನ ಒಂದು ಮೈಂಡ್ನ ಚೇಂಜ್ ಮಾಡಬೇಕಾದ್ರೂ ಒಂದು ಜವಾಬ್ದಾರಿ ಅವ್ರ ಪೇರೆಂಟ್ಸ್ ಆಗಿರುತ್ತೆ, ಅದೇ ರೀತಿ ಅವ್ರ ಒಂದು ನೈಬರ್ಸ್ ಆಗಿರುತ್ತೆ, ಅದೇ ರೀತಿ ಅವ್ರ ಫ್ರೆಂಡ್ಸ್ ಆಗಿರುತ್ತೆ. ಯಾಕಂತಂದರೆ ಫ್ರೆಂಡ್ಸಲ್ಲಿ ಕೂಡ ಒಬ್ರಿಗೆ ಮೆಚೂರ್ಡ್ ಇರುತ್ತೆ, ಕೆಲವೊಬ್ಬರಿಗೆ ಮೆಚೂರ್ಡ್ ಆಗಿರಲ್ಲ. ಸೊ ಅಂಥವ್ರು ಏನು ಮಾಡಬೇಕು ಅಂತಂದರೆ, ಈಗ ಈ ಒಂದು ಹುಡುಗಿ ಮೋನಿಕಾ ಅನ್ನೋ ಒಂದು ಹುಡುಗಿ ಸೆಕೆಂಡ್ PUC ಅಲ್ಲಿ ಫೈಲ್ ಆದ್ದು ಅಂದರೆ ಕೇವಲ ಒಂದು ಸಬ್ಜೆಕ್ಟ್. ಸೊ ಅದನ್ನು ರಿವ್ಯಾಲ್ಯೂಯೇಷನ್ಗಾಗಿ ಮಾರ್ಕ್ಸ್ ಬರ್ಬೋದಾಗಿತ್ತು. ಸೊ ಒಂದೇ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದಾಳೆ ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸೊ ಬಿಕಾಸ್ ಆಫ್ ದಟ್ ನಾನು ಹೇಳೋದು ಏನಪ್ಪ ಅಂತಂದರೆ, ತಂದೆ ತಾಯಿ ಪ್ರಾಣ ಕೂಡ ನಮ್ಮದು ಆಗಿರೋದಿಲ್ಲ, ನಮ್ಮ ತಂದೆ ತಾಯಿಗೆ ಸಂಪೂರ್ಣ ಹಕ್ಕಿರುತ್ತೆ. ಸೊ ಅದನ್ನು ಬಿಟ್ಟು ನೀವೇನೇ ಪ್ರಾಣ ತಗೊಂಡು ಜಸ್ಟ್ ಒಂದು ಎಕ್ಸಾಮ್ಗೋಸ್ಕರ ನೋಡಿ, ಪ್ರತಿಯೊಂದು ಮನುಷ್ಯ ಕೂಡ ಯಾವುದ್ರಲ್ಲೂ ಒಂದರಲ್ಲಿ ಸಕ್ಸಸ್ ಅನ್ನೋದು ಫೈಲಿಂದನೇ ಆಗಿರ್ತಾನೆ. ಒಬ್ಬ ಮನುಷ್ಯ ಸಕ್ಸಸ್ಸಿಂದನೇ ಬರ್ತಾನೆ ಅನ್ನೋದು ಅದು ತಪ್ಪಾಗುತ್ತೆ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯ ಕೂಡ ಫೈಲ್ ಆಗಿನೇ ಸಕ್ಸಸ್ ಆಗ್ತಾನೆ. ಒಂದು ಬಲ್ಬ್ನ 100 ಸತಿ ಕಂಡಿಡಿದು 109ನೇ ಸತಿ ಅದು ಸಕ್ಸಸ್ ಆಗುತ್ತೆ. 99 ಸಲ ಕೂಡ ಫೈಲ್ ಆಗಿ 100ನೇ ಸತಿ ಅದು ಸಕ್ಸಸ್ ಆಗುತ್ತೆ. ಅದೇ ರೀತಿ ಫ್ಲೈಟ್ ಒಂದೇ ಸತಿ ಆಕಾಶಕ್ಕೆ ಅದು ಆಗಿರಲ್ಲ. ಸೊ ಇದೇ ರೀತಿ ಕೂಡ ನಮ್ಮ ಲೈಫ್ ಆಗಿರುತ್ತೆ. ಸೊ ಫೈಲ್ ಆದರೆ ನಾವು ಇನ್ನೊಂದ್ಸತಿ ಎಡೋದಿಲ್ಲ. ಇವಾಗ ಒಂದ್ಸತಿ ಇಲ್ಲಿ ಎಡವಿದ್ದೀವಿ ಅಂತಂದರೆ ಲೈಫ್ ಲಾಂಗ್ ಎಲ್ಲೂ ನಾವು ಎಡವಲ್ಲ. ಯಾಕಂದರೆ ಇಲ್ಲಿ ನಾವು ಎಡವಿಡ್ತೀವಿ. ಸೊ ಮುಂದೆ ಕಲ್ಲು ಮುಳ್ಳು ಈ ಥರ ಎಲ್ಲೆಲ್ಲಿ ಏನಿರುತ್ತೋ ಗಲೀಜನ್ನೆಲ್ಲ ದಾಟ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಇದರಿಂದ ನಾನು ಹೇಳೋದು ಏನಪ್ಪ ಅಂತಂದರೆ, ನೋಡಿ ಯೂತ್ಸ್ಗೆ ಯಾರೆಲ್ಲ ನೋಡ್ತಿದ್ರಿ ವಿಡಿಯೋನ, ಖಂಡಿತ ನೀವು ಸೂಸೈಡ್ ಮಾಡ್ಕೊಳ್ತೀರಿ. ಎಜುಕೇಷನ್ ಲೈಫ್ ಅಲ್ಲ, ಹಲವಾರು ದಾರಿಗಳಿದೆ. ಯಾರೆಲ್ಲ ಎಷ್ಟೋ ಜನ 10th ಫೇಲ್ ಆಗಿರೋರೆಲ್ಲ ಕೋಟ್ಯಾಧೀಶ್ವರಾಗಿದ್ದಾರೆ ನಮ್ಮ ಒಂದು ದೇಶದಲ್ಲಿ. ಸೊ ಆಗಿರ್ಬೇಕಾದ್ರೆ ಎಜುಕೇಷನ್ ಲೈಫ್ ಅಲ್ಲ. ಸೊ ಎಜುಕೇಷನ್ ಏನಕ್ಕೆ ಅಂತಂದರೆ ನಮ್ಮ ಒಂದು ಬೆಳವಣಿಗೆಗೆ ಬೇಕಾಗಿರೋದೇ ನಮ್ಮ ಒಂದು ಲೈಫ್ ತಿಳ್ಕೊಳೋದಕ್ಕಷ್ಟೇ ಎಜುಕೇಷನ್. ಅದು ಬಿಟ್ಟರೆ ಎಜುಕೇಷನ್ ಲೈಫ್ ಆಗಿರೋ ಚಾನ್ಸೇ ಇದೆ. ಸೊ ಹಂಗಿದ್ರೆ ಎಲ್ಲರೂ ಎಜುಕೇಟೆಡ್ ಆಗ್ತಿದ್ರು, ಹೆಂಗಿದ್ರೆ ಎಲ್ಲ ನಮ್ಮ ಒಂದು ಇಂಡಿಯಾದಲ್ಲಿ ಎಲ್ಲರೂ ಶ್ರೀಮಂತರೇ ಆಗ್ತಿದ್ರಲ್ಲ. ಸೊ ಎಜುಕೇಷನ್ನು ಮನುಷ್ಯನಿಗೆ ಅಗತ್ಯ ಅಷ್ಟೇ, ತುಂಬ ಅಗತ್ಯ ಏನಿಲ್ಲ. ಎಜುಕೇಷನ್ ಇಲ್ಲಾಂದ್ರೂ ಕೂಡ ಜೀವನ ಮಾಡ್ಬೋದು ಅಂತ ಎಷ್ಟೋ ಜನ ಪ್ರೂವ್ ಮಾಡಿದ್ದಾರೆ. ಸೊ ಸೂಸೈಡ್ ಎಲ್ಲ ತುಂಬಾ ತಪ್ಪು. ಯಾಕಂದರೆ ಇವಾಗ ಆ ತಂದೆ ತಾಯಿಗೆ ಆ ಮಗಳು ಎಷ್ಟೋ ನೋವು ಪಟ್ಟು ಹೋಗಿದ್ದಾಳೆ. ಸೊ ಅದೇ ರೀತಿ ಪೇರೆಂಟ್ಸ್ ಕೂಡ ಅಷ್ಟೇ ಮಕ್ಕಳ ಮೇಲೆ ಟಾರ್ಚರನ್ನು ಮಾಡೋದನ್ನ ಬಿಡಿ. ಜಸ್ಟ್ ಎಕ್ಸಾಮ್ ಥರನೂ ನೋಡಿ. ಜಸ್ಟ್ ದಿನಕ್ಕೆ 4 hours ಓದ್ಕೊಂಡ್ರೆ ಸಾಕು. ಅದೇ ಕೆಲಸವಾಗಿ ನೀನು ಎಕ್ಸಾಮಲ್ಲಿ ಕಡಿಮೆ ಮಾರ್ಕ್ಸ್ ಸಾಯಿಸ್ಬಿಡ್ತೀನಿ, ಕೊಂದು ಬಿಡ್ತೀನಿ, ಇದೆಲ್ಲ ಫಸ್ಟ್ ಬಿಡಬೇಕು ಪೇರೆಂಟ್ಸ್. ಫಸ್ಟ್ ಆಫ್ ಆಲ್ ಪೇರೆಂಟ್ಸು ಈ ಒಂದು ವರ್ಡ್ಸ್ನ ಯಾವುದೇ ಕಾರಣಕ್ಕೆ ಯೂಸ್ ಮಾಡಬೇಡಿ. ಎಕ್ಸಾಮಲ್ಲಿ ಇಷ್ಟು ಪರ್ಸೆಂಟೇಜ್ ತೆಗೆದಿಲ್ಲ ಅಂದರೆ ಕೊಂದು ಬಿಡ್ತೀನಿ, ನೋಡೋರ ಮುಂದೆ ನಮ್ಗೆ ಇಷ್ಟ ಅವಮಾನ ಆಗುತ್ತೆ, ನೆಂಟ್ರ ಮುಂದೆ ನಮ್ಗೆ ಇಷ್ಟ ತಲೆ ಎಕ್ಸಾಮ್ ಮಾಡಬೇಡ, ಈ ಥರ ಮಾಡು, ಈ ಎಕ್ಸಾಮಲ್ಲಿ ಇಷ್ಟು ಪರ್ಸೆಂಟೇಜ್ ತಗೋ, ಈ ಥರ ಒಂದು ಅವ್ರ ಮನಸ್ಸಿನ ಮೇಲೆ ತುಂಬಾ ಒತ್ತಡ ಹಾಕಿದ್ರೆ ಇದೇ ಒಂದು ರೀಸನ್ ಆಗುತ್ತೆ. ಸೊ ಯಾರು ಅಷ್ಟೇ ಮಕ್ಕಳಿಗೆ ಪ್ರೆಷರ್ ಹಾಕಿ ಹೋಗ್ಬೇಡಿ. ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ಒತ್ತಡ ತಗೋತಾ ಹೋಗ್ಬೇಡಿ. ಹಿಂಗೆ ಇಷ್ಟೇ ಪರ್ಸೆಂಟೇಜ್ ಬರಬೇಕು, ಇದೇ ರೀತಿ ಓದಬೇಕು, ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ಓದಬೇಕು ಹೇಳಿ, ಯಾವ ರೀತಿ ನಾನು ಹೇಳಬೇಕು ಆ ರೀತಿ ನಾನು ಹೇಳಿ ಮಕ್ಕಳಿಗೆ. ಅದನ್ನು ಬಿಟ್ಟು ಪ್ರೆಷರ್ ಹಾಕೋದು, ಅವ್ರ ಮೇಲೆ ಫೋರ್ಸ್ಫುಲ್ ಆಗಿ ಅರೇಂಜ್ಮೆಂಟ್ ಥರ ಮಾಡೋದು, ಇದೆಲ್ಲ ತುಂಬಾ ತಪ್ಪಾಗುತ್ತೆ. ಸೊ ಈ ರೀತಿ ಮಾಡಿ ನೋಡಿ ಒಂದು ಜೀವ ಹೋಗಿದೆ ಆಗಲೇ. ಸೊ ಸೆಕೆಂಡ್ PUC ನಲ್ಲಿ ಒಂದೇ ಒಂದು ಸಬ್ಜೆಕ್ಟ್, ಜಸ್ಟ್ ಒಂದು ಸಬ್ಜೆಕ್ಟ್, 6 ಸಬ್ಜೆಕ್ಟಲ್ಲಿ 5 ಸಬ್ಜೆಕ್ಟಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ದಾರೆ, ಒಂದು ಸಬ್ಜೆಕ್ಟಲ್ಲಿ ಮಾತ್ರ ಹೋಗಿದೆ ಅಷ್ಟೇ ಫೈಲ್. ಸೊ ಅದಕ್ಕೋಸ್ಕರ ಅವಳು ಸೂಸೈಡ್. ಯಾಕಂತಂದರೆ ಅವ್ರ ಮನೆಯವರು ಆ ಥರ ಬೆಳೆಸಿರ್ತಾರೆ. ಅಕ್ಕಪಕ್ಕ ಏನು ಅನ್ಕೊಂಡ್ಬಿಡ್ತಾರೋ, ರಿಲೇಷನ್ಸ್ ಏನು ಅನ್ಕೊಂಡ್ಬಿಡ್ತಾರೋ, ನಮ್ಮ ಫ್ರೆಂಡ್ಸ್ ಏನು ಅನ್ಕೊಂಡ್ಬಿಡ್ತಾರೋ, ಈ ಒಂದು ಮೆಂಟಾಲಿಟಿ ಇರುತ್ತೆ ಪೇರೆಂಟ್ಸ್ಗೆ. ಸೊ ಅದೇ ಒಂದು ಭಯದಿಂದ ಕೂಡ ಈ ಒಂದು ಹೆಣ್ಮಗಳು ಸೂಸೈಡ್ ಮಾಡ್ಕೊಂಡಿರ್ಬೋದು ಅಂತ ಒಂದು ಉದಾಹರಣೆ ನೀವು ನೋಡ್ತಾ ಇರ್ತೀರ. ಸೊ ಐ ಹೋಪ್ ಎಲ್ಲರಿಗೂ ಹೇಳೋದು ಇಷ್ಟೇ, ಮಕ್ಕಳ ಮೇಲೆ ಒತ್ತಡ ಹಾಕೋಕೆ ಹೋಗ್ಬೇಡಿ. ನೀವು ಅಷ್ಟೇ ಯಾರೆಲ್ಲ ನೋಡ್ತಿದ್ದೀರಾ, ಸೆಕೆಂಡ್ PUC ಪಾಸ್ ಆಗಿರೋರಾಗಲಿ, ಮುಂದೆ ನೆಕ್ಸ್ಟ್ ಯಾರು ಸೆಕೆಂಡ್ PUC ಬರೀತೀರಾ, ಸೊ ಅವರು ಅಷ್ಟೇ. ಸೂಸೈಡೇ ಪರಿಹಾರ ಅಂತಿದ್ರೆ ಎಲ್ಲರೂ ನಿಮಿಷಕ್ಕೊಂದು ಸಾಯ್ತಾನೆ ಇರಬೇಕು. ಸೊ ಸೂಸೈಡ್ ಎಲ್ಲೇ ಪರಿಹಾರ ಅಲ್ಲ. ಸೊ ನಿಮ್ಮ ಒಂದು ಲೈಫಲ್ಲಿ ಎಜುಕೇಷನ್ ಇಂಪಾರ್ಟೆಂಟೇ, ಬಟ್ ತೀರಾ ಇಂಪಾರ್ಟೆಂಟ್ ಅಲ್ಲ. ಜಸ್ಟ್ ಎಜುಕೇಷನ್ ಅನ್ನೋದು ಜಸ್ಟ್ ನಾಲೆಜ್ಗೋಸ್ಕರ ಅಷ್ಟೇ. ಸೊ ಅದನ್ನು ಮಾತ್ರ ಮೈಂಡಲ್ಲಿ ಇಟ್ಕೊಂಡು ಲೈಫ್ನ ಲೀಡ್ ಮಾಡಿ. ಸೊ ಐ ಹೋಪ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಅಂತಲೇ ಡಿಸ್ಪ್ಲೇಸ್ ಮಾಡಿ. ಆ ಒಂದು ಹುಡುಗಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.